ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಸ್ಫೋಟದ ಹಿಂದಿದೆಯಾ ಒನ್ ಮ್ಯಾನ್ ಸ್ಟೋರಿ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಅಂತಹದೊಂದು ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ. ಕರ್ನಾಟಕದಲ್ಲಿ 10 ವರ್ಷದಲ್ಲಿ 3 ಬ್ಲಾಸ್ಟ್ಗಳಾಗಿದ್ದಾವೆ ಇದುವರೆಗೂ ಕೂಡ. ಸೊ ಈ ಬ್ಲಾಸ್ಟ್ಗಳಿಗೆ ಸಂಬಂಧಪಟ್ಟ ಹಾಗೆ ವಿಸ್ತಾರ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಒನ್ ಮ್ಯಾನ್ ಸ್ಟೋರಿ ಕುರಿತಾಗಿ ಮಾಹಿತಿಯನ್ನು ಮುಂದಿಡ್ತಿದ್ದೀವಿ. ಬಾಂಬ್ ಸ್ಫೋಟದ ಹಿಂದಿದೆ ಒನ್ ಮ್ಯಾನ್ ಸ್ಟೋರಿ. ಏನದು ಸ್ಟೋರಿ? ಕಳೆದ 10 ವರ್ಷದಲ್ಲಿ ಕರ್ನಾಟಕದಲ್ಲಿ 10 ವರ್ಷದಲ್ಲಾಗಿರೋದು 3 ಬ್ಲಾಸ್ಟ್ಗಳು. ಈ ಬ್ಲಾಸ್ಟ್ಗಳಲ್ಲಿ ಒನ್ ಮ್ಯಾನ್ ಕೈವಾಡ ಅಂದ್ರೆ ಒನ್ ಮ್ಯಾನ್ ಆರ್ಮಿ ಅಂತ ಅಥವಾ ಒನ್ ಮ್ಯಾನ್ ಸ್ಟೋರಿ ಅಂತ ನಾವೇನ್ ಕರಿತೀವಲ್ಲ, ಆ ರೀತಿಯಾಗಿ ಈ ಕುಕೃತ್ಯಕ್ಕೆ ಏಕೈಕ ವ್ಯಕ್ತಿ ಸಾಕ್ಷಿಯಾಗಿದ್ದಾನೆ ಅನ್ನೋ ಕುರಿತಾಗಿ ಸ್ಟೋರಿಯನ್ನ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದಿಡ್ತಿದ್ದೀವಿ. ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಪ್ರಕರಣ ನಡೆದು 24 ಗಂಟೆ ಕಳೆದು ಹೋಗಿದೆ. ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಬ್ಲಾಸ್ಟ್ಗೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಿದ್ದಾರೆ. ಏನ್ ಹೇಳ್ತಿದ್ದಾರೆ ಕೇಳೋಣ. ರೆಸ್ಪಾನ್ಸ್ ಟೈಮ್ ಇದೆ ಸರ್. ಈಗ ಈ ಎರಡೇ ಸಿಸಿ ಕ್ಯಾಮ್ರಾದಲ್ಲಿ ಸರಿಯಾಗಿದ್ದಾನೆ ಅಂತ ಹೇಳ್ತಿದ್ದಾರೆ. ಈ ನೇತ್ರ ಅನ್ನೋ ಕ್ಯಾಮ್ರಾದಿಂದ ಏನಾದ್ರು ಹೈ ರೆಸಲ್ಯೂಷನ್ ಇಲ್ಲ, ನಾವೆಲ್ಲ ಕ್ಯಾಮ್ರಾದಲ್ಲೂ ಈಗಾಗಲೇ ಪ್ರೊಕ್ಯೂರ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಹೆಚ್ಚು ಕಡಿಮೆ ಒಂದು 40-50 ಕ್ಯಾಮ್ರಾಗಳನ್ನ ಅವರು ಇದು ಮಾಡ್ಕೊಂಡಿದ್ದಾರೆ. ಈಗ ಬಸ್ಗಳು, ಉದಾಹರಣೆ ಒಂದು ಬಸ್ಸಲ್ಲಿ ಬಂದಿದೆ ಅಂತ ಮಾಹಿತಿ ಇದೆ. ನಾವು 26 ಬಸ್ಸು ಆ ಟೈಮ್ನಲ್ಲಿ ಹೋಗಿದೆ. ಅವರು ಎಕ್ಸ್ಪ್ಲೋಸಿವ್ ಆಯ್ತಲ್ಲ, ಎಕ್ಸ್ಪ್ಲೋಡ್ ಆದಾಗ ಆ ಟೈಮು 26 ಬಸ್ ಹೋಗಿದೆ. ಆ 26 ಬಸ್ಸು ನಾವು ನೋಡಿದ್ದೇವೆ. 26 ಬಸ್ಸಿನ ಕ್ಯಾಮ್ರಾನನ್ನು ಕೂಡ ಈಗಾಗಲೇ ನಾವು ನೋಡಿದ್ದೇವೆ. ಅದರಲ್ಲಿ ಒಂದು ಯಾವುದು ಅವನು ಹೋಗಿದ್ದು ಕೂಡ ಸಿಕ್ಕಿದೆ. ಅವನು ಬಂದಿದ್ದು ಬಸ್ಸು, ಅದರಲ್ಲಿ ಕೂಡ ಅವನು ಕ್ಯಾಪ್ ಹಾಕ್ಕೊಂಡಿದ್ದಾನೆ, ಗ್ಲಾಸ್ ಹಾಕ್ಕೊಂಡಿದ್ದಾನೆ, ಇದನ್ನ ಏನದು ಮಾಸ್ಕ್ ಹಾಕ್ಕೊಂಡಿದ್ದಾನೆ. ಅಲ್ಲೂ ಕೂಡ ಅಷ್ಟು ಕ್ಲಾರಿಟಿ ಆಗ್ತಿಲ್ಲ. ಸೊ ಅದರಿಂದ ಈಗ ನಾವು ಅನೇಕ ಟೆಕ್ನಿಕಲ್ ಡೀಟೇಲ್ಸ್ನ ನಾನು ಡಿಸ್ಕ್ಲೋಸ್ ಮಾಡೋದಕ್ಕೂ ಆಗೋದಿಲ್ಲ ಸಾರ್ವಜನಿಕವಾಗಿ. ಅದು ಸಿಗೋವರೆಗೂ, ಅದನ್ನು ಫೈಂಡ್ ಔಟ್ ಮಾಡೋವರೆಗೂ ನಾವು ಅನೇಕ ವಿಚಾರಗಳನ್ನು ಸಾರ್ವಜನಿಕವಾಗಿ ಶೇರ್ ಮಾಡೋಕ್ಕಾಗೋದಿಲ್ಲ. ಆದರೂ ಕೂಡ ಎಲ್ಲವನ್ನೂ ನೋಡ್ತಾ ಇದ್ದೀವಿ. ಸರ್, ಇದು ಪಾಕಿಸ್ತಾನ ಜಿಂದಾಬಾದ್ ಕೂಗಿದ ವಿಚಾರದಲ್ಲಿ FSL ವರದಿ ಯಾವಾಗ ಬರುತ್ತೆ ಸರ್? ಕೇಳಿದ್ರಲ್ಲ ಗೃಹ ಸಚಿವ ಪರಮೇಶ್ವರ್ ಅವರ ಮಾತುಗಳಿದು. ಒಂದಷ್ಟು ವಿಚಾರಗಳನ್ನ ಸಾರ್ವಜನಿಕವಾಗಿ ಮುಂದಿಡೋದಕ್ಕೆ ಸಾಧ್ಯ ಆಗಲ್ಲ ತನಿಖಾ ಹಂತದಲ್ಲಿದ್ದಾಗ. ಯಾಕಂದ್ರೆ ತನಿಖೆನ ಪೂರ್ಣಗೊಳಿಸಬೇಕಾಗತ್ತೆ. ಇದೇ ಸುಳಿವು ಸಿಕ್ಬಿಡಬಹುದು ಒಂದು ವೇಳೆ ಆ ಆರೋಪಿ ಈ ಒಂದು ವಿಚಾರವನ್ನ ಗಮನಿಸ್ತಾ ಇದ್ರೆ. ಯಾಕಂದ್ರೆ ಅವರೆಲ್ಲವನ್ನು ವಾಚ್ ಮಾಡ್ತಾ ಇರ್ತಾರೆ. ಆದ ಕಾರಣ ಸಾರ್ವಜನಿಕವಾಗಿ ಎಲ್ಲವನ್ನ ಹೇಳೋದಕ್ಕೆ ಸಾಧ್ಯ ಇಲ್ಲ. ಸುಮಾರು ಒಂದು 26 ಬಸ್ಗಳ CCTV ಫುಟೇಜ್ಗಳನ್ನ ಕಲೆ ಹಾಕಿದ್ದೀವಿ. ಅದರಲ್ಲೂ ಕೂಡ ಈತ ಕ್ಯಾಪ್ ಹಾಕಿದ್ದಾನೆ, ಮಾಸ್ಕ್ ಹಾಕಿದ್ದಾನೆ, ಗ್ಲಾಸ್ ಅನ್ನ ಹಾಕಿದ್ದಾನೆ. ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಬಟ್ಟೆಯನ್ನ ಬದಲಾಯಿಸಿದ್ದಾನೆ. ಅಂದ್ರೆ ಮೇಲ್ಗಡೆಯ ಶರ್ಟ್ ಚೇಂಜ್ ಮಾಡಿದ್ದಾನೆ ಈತ. ಹಾಗೆ ನೀವೇನ್ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಈ CCTV ದೃಶ್ಯಗಳಲ್ಲಿ ಕೂಡ ಈತ ನಡ್ಕೊಂಡು ಬರ್ಬೇಕಾದ್ರೆ ಒಂದು ಶರ್ಟ್ ಹಾಕಿದ್ದಾನೆ. ಅದೇ ನಾವು ರಾಮೇಶ್ವರಂ ಕೆಫೆಯ ಒಳಗಡೆ ಈತ ಇರುವ ಚಲನವಲನಗಳನ್ನ CCTVಯಲ್ಲಿ ಗಮನಿಸಿದ್ರೆ ಈತ ಒಂದಲ್ಲಿ ಐ ಥಿಂಕ್ ಫುಲ್ ಓವರ್ ತರ ಒಂದು ಟೀ ಶರ್ಟ್ ಹಾಕಿದ್ದಾನೆ. ಹೀಗೆ ಆ ಒಂದು ಚಹರೆ ಸಿಗದೆ ಇರೋ ರೀತಿಯಾಗಿ ಪಕ್ಕಾ ಪ್ಲಾನ್ಡ್ ಆಗಿ ಈ ಕೃತ್ಯ ಎಸಗಿದ್ದಾನೆ ಅಂತ. ಇನ್ನು 3 ಬ್ಲಾಸ್ಟ್ಗಳಲ್ಲಿಯೂ ಸಿಂಗಲ್ ಮ್ಯಾನ್ ಆಪರೇಟ್ ಮಾಡಿದ್ದಾನೆ. ಹಾಗೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಬಾಂಬರ್ ಬಳಕೆ ಮಾಡಿದ ವಸ್ತುಗಳ ಗಾತ್ರ ಕಡಿಮೆ ಇದೆ ಎಂದಿದ್ದಾರೆ ಗೃಹ ಸಚಿವರು. ನಮ್ಗೆ ಎಷ್ಟೇ ಕಷ್ಟ ಆದ್ರೂ ಪ್ರಕರಣವನ್ನ ನಾವು ಭೇದಿಸ್ತೀವಿ ಅಂತಿದ್ದಾರೆ. ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಮಂಗಳೂರು ಸ್ಫೋಟದಂತಿದೆ ಅಂತಿದ್ದಾರೆ ಗೃಹ ಸಚಿವರೇ ಖುದ್ದು. ನಮ್ಗೆ ಎಷ್ಟೇ ಕಷ್ಟ ಆದ್ರೂ ಕೂಡ ಪ್ರಕರಣವನ್ನ ಭೇದಿಸ್ತೀವಿ. ಮಂಗಳೂರು ಸ್ಫೋಟದಂತೆ ಈ ಒಂದು ಬ್ಲಾಸ್ಟ್ ಕೂಡ ಆಗಿದೆ ಅನ್ನೋ ಮಾತನ್ನ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. 26 ಬಸ್ಗಳು ಅಂದ್ರೆ ಆ ಟೈಮಲ್ಲಿ ಯಾವಾಗ ಈತ ಅಲ್ಲಿಂದ ಹೊರಟನಲ್ಲ ರಾಮೇಶ್ವರಂ ಕೆಫೆಯಿಂದ, ಆ ಟೈಮ್ ಏನಿದೆ ಆ ಟೈಮಲ್ಲಿ ನಾವು ಒಂದು 26 ಬಸ್ಗಳಲ್ಲಿ 3 ಮಾರ್ಗಗಳಲ್ಲಿ ಓಡಾಡಿದ್ದಾವೆ. ಆ ಬಸ್ಗಳ CCTV ಫುಟೇಜ್ಗಳನ್ನ ಕಲೆ ಹಾಕಿದ್ದೀವಿ. ಆ ಬಸ್ನಲ್ಲೂ ಕೂಡ ಈತನ ಒಂದು ಚಲನವಲನ ಸಿಕ್ಕಿದೆ. ಯಾವುದೋ ಒಂದು ಬಸ್ಸಲ್ಲಿ ಈತ ಹತ್ತಿರೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆಯಂತೆ. ಅದನ್ನ ಗೃಹ ಸಚಿವರು ಹೇಳ್ತಾ ಇದ್ರು. ಎಲ್ಲವನ್ನ ಕೂಡ ಪಬ್ಲಿಕ್ ಆಗಿ ಸಾರ್ವಜನಿಕವಾಗಿ ಡಿಸ್ಕ್ಲೋಸ್ ಮಾಡೋದಕ್ಕೆ ಆಗಲ್ಲ. ಒಂದಷ್ಟು ಕಾರಣಾಂತರಗಳಿಂದ ಗೌಪ್ಯತೆ ಕಾಪಾಡ್ಕೊಳ್ಬೇಕಾಗತ್ತೆ ಅಂತಿದ್ದಾರೆ. ಬಾಂಬ್ ಏನಿತ್ತಲ್ಲ, ಕುಕ್ಕರ್ ಬಾಂಬು ಟೆಕ್ನಿಕಲಿ ಅದೇ ರೀತಿ ಜೋಡಿಸಿದ್ದಾರೆ ಅಂತ. ಮಂಗಳೂರಿಂದು ಇದಕ್ಕೂ ಸಾಮ್ಯತೆ ಅಂದ್ರೆ ಅವರೇ ಮಾಡಿದ್ದಾರೆ ಅನ್ನೋ ಅರ್ಥ ಅಲ್ಲ.
ಅಲ್ಲಿ ಟೆಕ್ನಿಕಲಿ ಅವರ ಬ್ಯಾಟ್ರಿ ಯೂಸ್ ಮಾಡಿರೋದು, ಅವರು ಟೈಮರ್ ಯೂಸ್ ಮಾಡಿರೋದು, ಅದನ್ನೆಲ್ಲ ನೋಡು ಅದು ಇದು ಒಂದೇ ತರ ಇದೆ ಅಂತ. ಅದನ್ನ ಮುಂದಕ್ಕಿನ್ನೂ ನಾವು ತಗೊಂಡು ಹೋಗ್ಬೇಕು. ಅಂದ್ರೆ ಒಂದ್ ವೇಳೆ ಅದೇ ಸಂಘಟನೆಯವರು ಮಾಡಿದಾರ ಅಥವಾ ಅದೇ ಆ ಜನನೇ ಮಾಡಿದಾರ ಅದು ಗೊತ್ತಿಲ್ಲ ನಮಗೆ. ಸುಮ್ಮನೆ ಊಹಾಪೋಹ ಹೇಳಿ ಒಬ್ಬೊಬ್ಬರನ್ನೊಂದು ಹೇಳಿಕೆ ಕೊಡ್ತಾ ಇದ್ದಾರೆ. ನನ್ನ ವಿನಂತಿ ಏನು ಅಂತ ಹೇಳಿದ್ರೆ, ಗೃಹ ಇಲಾಖೆಯಿಂದ ಮುಖ್ಯಮಂತ್ರಿಗಳಾಗ್ಲಿ ನಾನಾಗ್ಲಿ ಹೇಳಿಕೆ ಕೊಟ್ರೆ ಅದು ಅಧಿಕೃತ ಹೇಳಿಕೆ ಅಂತ ಹೇಳಿ ನೀವು ಪರಿಗಣಿಸಬೇಕು. ಯಾಕೆಂದ್ರೆ ಬಹಳ ಜನ ಮಾತಾಡ್ತಾ ಇದ್ದಾರೆ ಇದ್ರ ಬಗ್ಗೆ, ಅದು ಏನೇನೋ ಹೇಳ್ಬಿಡ್ತಾರೆ. ಅದು ನಮಗೂ ಕೂಡ ಒಂದೊಂದ್ಸಾರಿ ಇಕ್ಕಟ್ಟಾಗುತ್ತೆ. ಅದರಿಂದ ನಾನಾಗ್ಲಿ ಮುಖ್ಯಮಂತ್ರಿಗಳಾಗ್ಲಿ ನಮ್ಮ ಗೃಹ ಇಲಾಖೆಯ ಮುಖ್ಯಸ್ಥರುಗಳಾಗ್ಲಿ ಹೇಳಿದ್ರೆ ಅದಕ್ಕೆ ಒಂದು ಅರ್ಥ ಇರುತ್ತೆ. ಅದು ಅಧಿಕೃತ ಅಂತ ಹೇಳಿ ನಾನು ಬೆಂಗಳೂರಿನಲ್ಲಿ ಕುಕ್ಕರ್ ಬಾಂಬ್ ಏನಿತ್ತಲ್ಲ, ಕುಕ್ಕರ್ ಬಾಂಬು ಟೆಕ್ನಿಕಲಿ ಅದೇ ರೀತಿ ಜೋಡಿಸಿದ್ದಾರೆ ಅಂತ. ಮಂಗಳೂರಿಂದು ಇದಕ್ಕೂ ಸಾಮ್ಯತೆ ಅಂದ್ರೆ ಅವರೇ ಮಾಡಿದ್ದಾರೆ ಅನ್ನೋ ಅರ್ಥ ಅಲ್ಲ. ಅಲ್ಲಿ ಟೆಕ್ನಿಕಲಿ ಅವರ ಬ್ಯಾಟ್ರಿ ಯೂಸ್ ಮಾಡಿರೋದು, ಅವರು ಟೈಮರ್ ಯೂಸ್ ಮಾಡಿರೋದು, ಅದನ್ನೆಲ್ಲ ನೋಡು ಅದು ಇದು ಒಂದೇ ತರ ಇದೆ ಅಂತ. ಅದನ್ನ ಮುಂದಕ್ಕಿನ್ನೂ ನಾವು ತಗೊಂಡು ಹೋಗ್ಬೇಕು. ಅಂದ್ರೆ ಒಂದ್ ವೇಳೆ ಅದೇ ಸಂಘಟನೆಯವರು ಮಾಡಿದಾರ ಅಥವಾ ಅದೇ ಆ ಜನನೇ ಮಾಡಿದಾರ ಅದು ಗೊತ್ತಿಲ್ಲ ನಮಗೆ. ಸುಮ್ಮನೆ ಊಹಾಪೋಹ ಹೇಳಿ ಒಬ್ಬೊಬ್ಬರನ್ನೊಂದು ಹೇಳಿಕೆ ಕೊಡ್ತಾ ಇದ್ದಾರೆ. ನನ್ನ ವಿನಂತಿ ಏನು ಅಂತ ಹೇಳಿದ್ರೆ, ಗೃಹ ಇಲಾಖೆಯಿಂದ ಮುಖ್ಯಮಂತ್ರಿಗಳಾಗ್ಲಿ ನಾನಾಗ್ಲಿ ಹೇಳಿಕೆ ಕೊಟ್ರೆ ಅದು ಅಧಿಕೃತ ಹೇಳಿಕೆ ಅಂತ ಹೇಳಿ ನೀವು ಪರಿಗಣಿಸಬೇಕು. ಯಾಕೆಂದ್ರೆ ಬಹಳ ಜನ ಮಾತಾಡ್ತಾ ಇದ್ದಾರೆ ಇದ್ರ ಬಗ್ಗೆ, ಅದು ಏನೇನೋ ಹೇಳ್ಬಿಡ್ತಾರೆ. ಅದು ನಮಗೂ ಕೂಡ ಒಂದೊಂದ್ಸಾರಿ ಇಕ್ಕಟ್ಟಾಗುತ್ತೆ. ಅದರಿಂದ ನಾನಾಗ್ಲಿ ಮುಖ್ಯಮಂತ್ರಿಗಳಾಗ್ಲಿ ನಮ್ಮ ಗೃಹ ಇಲಾಖೆಯ ಮುಖ್ಯಸ್ಥರುಗಳಾಗ್ಲಿ ಹೇಳಿದ್ರೆ ಅದಕ್ಕೆ ಒಂದು ಅರ್ಥ ಇರುತ್ತೆ. ಅದು ಅಧಿಕೃತ ಅಂತ ಹೇಳಿ ನಾನು ಬೆಂಗಳೂರಿನಲ್ಲಿ ಕುಕ್ಕರ್ ಬಾಂಬ್ ಏನಿತ್ತಲ್ಲ, ಕುಕ್ಕರ್ ಬಾಂಬು ಟೆಕ್ನಿಕಲಿ ಅದೇ ರೀತಿ ಜೋಡಿಸಿದ್ದಾರೆ ಅಂತ. ಮಂಗಳೂರಿಂದು ಇದು ಬ್ಲಾಸ್ಟ್ ಕೇಸ್ನ ಶಂಕಿತ ವ್ಯಕ್ತಿ ಬಿಎಂಟಿಸಿ ಬಸ್ಗಳಲ್ಲಿ ಓಡಾಡಿದ್ದಾನೆ. ಯಾವುದೇ ಪ್ರೈವೇಟ್ ವೆಹಿಕಲ್ಗಳನ್ನು ಬಳಸಿಲ್ಲ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 20 ಬಸ್ಗಳನ್ನು ಪರಿಶೀಲಿಸಿದ್ದೀವಿ ಎಂದಿದ್ದಾರೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಶಂಕಿತ ವ್ಯಕ್ತಿ ಕ್ಯಾಪ್, ಗ್ಲಾಸ್, ಮಾಸ್ಕ್ ಹಾಕೊಂಡಿದ್ದಾನೆ. ಬ್ಲಾಸ್ಟ್ ಕೇಸ್ನ ಶಂಕಿತ ವ್ಯಕ್ತಿ ಬಿಎಂಟಿಸಿ ಬಸ್ಸಲ್ಲಿ ಓಡಾಡಿದ್ದಾನೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 20 ಬಸ್ಗಳನ್ನ ಪರಿಶೀಲಿಸಿದ್ದೀವಿ, ಸಿಸಿಟಿವಿ ಫುಟೇಜ್ಗಳನ್ನ ಪಡೆದುಕೊಂಡಿದ್ದೀವಿ. ಈತ ಆ ಬಸ್ನಲ್ಲಿ ಓಡಾಡಿದ್ದಾನೆ ಅನ್ನೋದಕ್ಕೆ ಒಂದು ಸಾಕ್ಷಿ ಕೂಡ ಸಿಕ್ಕಿದೆ. ಎಲ್ಲವನ್ನ ಸಾರ್ವಜನಿಕವಾಗಿ ಹೇಳೋದಕ್ಕಾಗಲ್ಲ, ಗೌಪ್ಯತೆಯನ್ನು ಕಾಪಾಡಿಕೊಳ್ಬೇಕಾಗತ್ತೆ, ಪ್ರಕರಣ ಬಹಳ ಗಂಭೀರವಾಗಿರೋದ್ರಿಂದ ಅನ್ನೋ ಮಾತನ್ನ ಗೃಹ ಸಚಿವರು ಹೇಳಿದ್ದಾರೆ. ಒಟ್ಟಾರೆ ರಾಮೇಶ್ವರಂ ಕೆಫೆಯಲ್ಲಾದಂತಹ ಬ್ಲಾಸ್ಟ್ ಹಿಂದಿನ ಕೈವಾಡ ಯಾರದ್ದು, ಯಾರು ಈ ಕುಕೃತ್ಯವನ್ನು ಮಾಡಿದ್ರು, ಮತ್ತೊಂದು ಕಡೆ ಯಾರಾದ್ರೂ ವ್ಯಾಪಾರ ವಹಿವಾಟು ಏನು ದೊಡ್ಡ ಬಿಸ್ನೆಸ್ ಮ್ಯಾನ್ ಆದ ಕಾರಣ ಅವರ ವೈಯಕ್ತಿಕ ದ್ವೇಷದಿಂದ ಆಯ್ತಾ ಈ ಘಟನೆ ಅನ್ನೋ ಆಂಗಲ್ ಅಲ್ಲೂ ಕೂಡ ಪರಿಶೀಲಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಉಗ್ರ ಚಟುವಟಿಕೆ, ಭಯೋತ್ಪಾದನಾ ದಾಳಿಯ ಇದು. ಭಯೋತ್ಪಾದಕರು ಅಂದ್ರೆ ಸಾರ್ವಜನಿಕರನ್ನ ಭಯ ಹುಟ್ಟಿಸಿ ಅವರ ಹಿಡಿತಕ್ಕೆ ತೆಗೆದುಕೊಂಡು ಹೋಗುವಂತಹ ಕಿರಾತಕರು ಇವರು. ಸೊ ಹೀಗಾಗಿಯೇ ಮೊನ್ನೆಯಷ್ಟೇ ಪಾಕ್ ಘೋಷಣೆ ಕೂಗಿದ್ರು ಅನ್ನುವಂತಹ ಒಂದಷ್ಟು ಬೆಳವಣಿಗೆಗಳಾಯಿತು ವಿಧಾನಸೌಧದಲ್ಲಿ. ಅದಾದ ಬೆನ್ನಲ್ಲೇ ಐ ಥಿಂಕ್ ಒಂದು 3-4 ದಿನಕ್ಕೆ ಈ ರೀತಿಯಾಗಿ ಒಂದು ಸ್ಫೋಟ ಆಗತ್ತೆ ಅಂದ್ರೆ ಜನ ನಿಜಕ್ಕೂ ಕೂಡ ಸಿಲಿಕಾನ್ ಸಿಟಿ ಜನ ಬೆಚ್ಚ ಬಿದ್ದಿದ್ದಾರೆ. ಯಾವಾಗ್ಲೂ ಕೂಡ ರಾಮೇಶ್ವರಂ ಕೆಫೆಯಲ್ಲಿ ಅತಿ ಹೆಚ್ಚು ಜನಜಂಗುಳಿ ಇರುತ್ತೆ. ಇಂಟೆನ್ಸಿಟಿ ಬಹಳ ಲೋ ಇಂಟೆನ್ಸಿಟಿ ಇದೆ. ಅವರು ಯೂಸ್ ಮಾಡಿರುವಂತ ಎಕ್ಸ್ಪ್ಲೋಸಿವ್ಸ್ ಏನಿದೆ ಅದು ಕಡಿಮೆ ಇಂಟೆನ್ಸಿಟಿ ಇದೆ. ಕ್ವಾಂಟಿಟಿನೂ ಕೂಡ ಕಡಿಮೆ ಇರಬಹುದೇನೋ ಗೊತ್ತಿಲ್ಲ. ಯಾಕೆಂದ್ರೆ ಹೆಚ್ಚು ಕ್ವಾಂಟಿಟಿ ಯೂಸ್ ಮಾಡಿದ್ರೆ ಅದು ಇಂಪ್ಯಾಕ್ಟ್ ಜಾಸ್ತಿ ಆಗ್ತಾ ಇತ್ತು. ಎಕ್ಸ್ಪ್ಲೋಸಿವ್ ಜಾಸ್ತಿ ಯೂಸ್ ಮಾಡಿದ್ರೆ ಬಹುಶಃ ಇನ್ನೂ ಹೆಚ್ಚಿನ ಇದು ಆಗ್ತಾ ಇತ್ತು. ಒಂದು ಆಂಗಲ್ ಏನಂದ್ರೆ ನಾನು ಕೂಡ ಅದನ್ನ ನೋಡಿದೆ. ಇಲ್ಲ, ನಾವೆಲ್ಲ ಕ್ಯಾಮೆರಾದಲ್ಲೂ ಈಗಾಗಲೇ ಪ್ರೊಕ್ಯೂರ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಹೆಚ್ಚು ಕಡಿಮೆ ಒಂದು 40-50 ಕ್ಯಾಮೆರಾಗಳನ್ನ ಅವರು ಇದು ಮಾಡ್ಕೊಂಡಿದ್ದಾರೆ. ಈಗ ಬಸ್ಗಳು, ಉದಾಹರಣೆ ಒಂದು ಬಸ್ಸಲ್ಲಿ ಬಂದಿದೆ ಅಂತ ಮಾಹಿತಿ ಇದೆ. ನಾವು 26 ಬಸ್ಸು ಆ ಟೈಮ್ನಲ್ಲಿ ಹೋಗಿದೆ. ಅವರು ಎಕ್ಸ್ಪ್ಲೋಸಿವ್ ಆಯ್ತಲ್ಲ, ಎಕ್ಸ್ಪ್ಲೋಡ್ ಆದಾಗ ಆ ಟೈಮ್ 26 ಬಸ್ ಹೋಗಿದೆ. ಆ 26 ಬಸ್ಸು ನಾವು ನೋಡಿದ್ದೇವೆ. 26 ಬಸ್ಸಿನ ಕ್ಯಾಮ್ರಾನನ್ನು ಕೂಡ ಈಗಾಗಲೇ ನಾವು ನೋಡಿದ್ದೇವೆ. ಅದರಲ್ಲಿ ಒಂದು ಯಾವುದು ಅವನು ಹೋಗಿದ್ದು ಕೂಡ ಸಿಕ್ಕಿದೆ, ಅವನು ಬಂದಿದ್ದು ಬಸ್ಸು.
ಅದರಲ್ಲಿ ಕೂಡ ಅವನು ಕ್ಯಾಪ್ ಹಾಕ್ಕೊಂಡಿದ್ದಾನೆ, ಗ್ಲಾಸ್ ಹಾಕ್ಕೊಂಡಿದ್ದಾನೆ, ಇದನ್ನ ಏನದು ಮಾಸ್ಕ್ ಹಾಕ್ಕೊಂಡಿದ್ದಾನೆ. ಅಲ್ಲೂ ಕೂಡ ಅಷ್ಟು ಕ್ಲಾರಿಟಿ ಆಗ್ತಿಲ್ಲ. ಸೊ ಅದರಿಂದ ಈಗ ನಾವು ಅನೇಕ ಟೆಕ್ನಿಕಲ್ ಡೀಟೇಲ್ಸ್ನ ನಾನು ಡಿಸ್ಕ್ಲೋಸ್ ಮಾಡೋದಕ್ಕೂ ಆಗೋದಿಲ್ಲ ಸಾರ್ವಜನಿಕವಾಗಿ. ಅದು ಸಿಗೋವರೆಗೂ ಅದನ್ನು ಫೈಂಡ್ ಔಟ್ ಮಾಡೋವರೆಗೂ ನಾವು ಅನೇಕ ವಿಚಾರಗಳನ್ನು ಸಾರ್ವಜನಿಕವಾಗಿ ಶೇರ್ ಮಾಡೋಕ್ಕಾಗೋದಿಲ್ಲ. ಆದರೂ ಕೂಡ ಎಲ್ಲವನ್ನೂ ನೋಡ್ತಾ ಇದ್ದೀವಿ. ಇಲ್ಲ, ನಾವೆಲ್ಲ ಕ್ಯಾಮ್ರಾದಲ್ಲೂ ಈಗಾಗಲೇ ಪ್ರೊಕ್ಯೂರ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಹೆಚ್ಚು ಕಡಿಮೆ ಒಂದು 40-50 ಕ್ಯಾಮ್ರಾಗಳು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.